ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ದಕ್ಷಿಣ ಕೊಡಗು ಕೆ ಬಾಡಗ ಪ್ಯಾಕ್ಸ್ನ 4ನೇ ವಾರ್ಷಿಕ ಮಹಾಸಭೆ. ನೂತನ ಗೋದಾಮು ನಿರ್ಮಾಣಕ್ಕೆ ಹಸಿರು ನಿಶಾನೆ. ದಕ್ಷಿಣ ಕೊಡಗಿನ ಗಡಿ ಭಾಗದ ರೈತರು, ಬೆಳೆಗಾರರು ಮತ್ತು ಕಾರ್ಮಿಕರ ಆರ್ಥಿಕ ಅಭಿವೃದ್ಧಿಯ ಜೀವನಾಡಿಯಾಗಿರುವ ಕೆ ಬಾಡಗ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ 4ನೇ ವಾರ್ಷಿಕ ಮಹಾಸಭೆಯು ಸಂಘದ ಸ್ವಂತ ಕಟ್ಟಡದ ಸಭಾಂಗಣದಲ್ಲಿ ಅಧ್ಯಕ್ಷ ಮಾಚಿಮಾಡ ಎಂ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಜರುಗಿತು. ಸಂಘದ ಸದಸ್ಯರಿಗೆ ರಸಗೊಬ್ಬರ ಮತ್ತು ಕೃಷಿ ಪರಿಕರಗಳ ಸುಗಮ ಲಭ್ಯತೆಗಾಗಿ ಸಂಘದ ಆವರಣದಲ್ಲಿ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ರಸಗೊಬ್ಬರ ದಾಸ್ತಾನು ಗೋದಾಮು ನಿರ್ಮಿಸಲು ಅಧ್ಯಕ್ಷರು ಮಂಡಿಸಿದ ಪ್ರಸ್ತಾವನೆಗೆ ಮಹಾಸಭೆಯು ಒಕ್ಕೊರಲಿನಿಂದ ಅನುಮೋದನೆ ನೀಡಿತು. 3 ವರ್ಷಗಳ ಹಿಂದೆ ಆರಂಭವಾದ ಈ ಸಂಘವು ಇಂದು ಸ್ವಂತ ಕಟ್ಟಡ, ಸುಸಜ್ಜಿತ ಬ್ಯಾಂಕಿಂಗ್ ಸೌಲಭ್ಯ ಮತ್ತು ದಕ್ಷ ಸಿಬ್ಬಂದಿಗಳೊಂದಿಗೆ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಈ ಸಾಲಿನಲ್ಲಿ ಸಂಘವು ಸಣ್ಣ ಪ್ರಮಾಣದ ಲಾಭವನ್ನು ಗಳಿಸಿದ್ದು, ಮುಂದಿನ ಸಾಲಿನಿಂದ ಸದಸ್ಯರಿಗೆ ಡಿವಿಡೆಂಟ್ ನೀಡುವ ಇಂಗಿತವನ್ನು ಅಧ್ಯಕ್ಷರು ವ್ಯಕ್ತಪಡಿಸಿದರು. ಸದಸ್ಯರು ಸಂಘದ ವ್ಯವಹಾರಗಳಲ್ಲಿ ಹೆಚ್ಚಿನದಾಗಿ ಪಾಲ್ಗೊಳ್ಳುವ ಮೂಲಕ ಸಂಸ್ಥೆಯನ್ನು ಬಲಪಡಿಸಲು ಮನವಿ ಮಾಡಿದರು. ನಮಸ್ಕಾರ. ಕೆ ಬಾಡಗ ಸಹಕಾರ ಸಂಘದ 4ನೇ ವಾರ್ಷಿಕ ಮಹಾಸಭೆ ಇವತ್ತು ನಡೆಯಿತು. ಬಹಳ ಸುಸೂಕ್ತವಾಗಿ ಎಲ್ಲ ತುಂಬ ಸದಸ್ಯರ ಹಾಜರಾತಿಯಿಂದ ನಡೆಯಿತು. ನಮ್ಮ ಜೊತೆಯಲ್ಲಿ ಉಪಾಧ್ಯಕ್ಷರಾದ ಬಿ ಜಿ ಸುಬ್ಬಯ್ಯನವರು ಹಾಗೂ ನಿರ್ದೇಶಕರಾದ ಪೆಮ್ಮಣಮಾಡ ರಮೇಶ್ ಅವರು ಇದ್ದಾರೆ. ಈ ನಮಗೆಲ್ಲ ಹೇಳಲಿಕ್ಕೆ ಸಂತೋಷದ ವಿಷಯ ಏನಂದರೆ, ನಮ್ಮ ಸಹಕಾರ ಸಂಘ ನೋಂದಣಿಯಾಗಿ 4 ವರ್ಷದ ಹತ್ತಿರ ಆದರೂ ಚಟುವಟಿಕೆಗಳು ಶುರುವಾಗಿ ಇನ್ನೂ 2 ವರ್ಷವೂ ಆಗಿಲ್ಲ. ಇದರ ಒಳಗೆ ನಾವು ನಮ್ಮ ನಿರೀಕ್ಷೆ ಮಾಡಿದಂಥ ಎಲ್ಲ ಸುಮಾರು ಕಾರ್ಯಗಳನ್ನು ಪೂರ್ಣಗೊಳಿಸಲು ಯಶಸ್ವಿಯಾಗಿದ್ದೇವೆ. ಅಂದರೆ ಜಾಗ ಖರೀದಿಸಿ, ಕಟ್ಟಡ ನಿರ್ಮಾಣ ಮಾಡಿ, ಅದಕ್ಕೆ ಹೆಬ್ಬಾಗಿಲು, ತಡೆಗೋಡೆ ಎಲ್ಲ ಮಾಡಿ, ಮತ್ತು ಬ್ಯಾಂಕಿಂಗ್ ವ್ಯವಹಾರಕ್ಕೆ ಬೇಕಾದಂಥ ಭದ್ರತಾ ಕೊಠಡಿ, ಕೌಂಟರ್ಗಳು ಎಲ್ಲ ಆಗಿವೆ. ಇನ್ನು GST ರಿಜಿಸ್ಟ್ರೇಷನ್ ಹಾಗೂ ಶಾಪಿಂಗ್ ಲೈಸೆನ್ಸ್ ಗ್ರಾಮ ಪಂಚಾಯಿತಿಯಿಂದ ಅದು ಪಡೆದಿದ್ದೇವೆ. ಮತ್ತು ಕಾಯಂ ಸಿಬ್ಬಂದಿಗಳ ನೇಮಕಾತಿಯು ಈ ವರ್ಷ ಆಗಿದೆ. ಸೊ ಇಷ್ಟು ಅಭಿವೃದ್ಧಿ 2 ವರ್ಷದ ಒಳಗೆ ನಾವು ಮಾಡಲು ಸಾಧ್ಯವಾಗಿದ್ದು ಭಾಳ ಸಂತೋಷದ ವಿಷಯ. ಇನ್ನೂ ಸಂತೋಷದ ವಿಷಯ ಅಂದರೆ, ನಾವು ಈ ವರ್ಷ ಅಂದರೆ 2025-26 ಮಾರ್ಚ್ ಅಂತ್ಯಕ್ಕೆ ಒಂದು ಸಣ್ಣ ಲಾಭ, ಮೊದಲನೇ ವರ್ಷದಲ್ಲಿ ನಷ್ಟದಲ್ಲಿದ್ದ ಸಹಕಾರ ಸಂಘ ಸ್ವಾಭಾವಿಕ, ಅದು 2ನೇ ವರ್ಷದಲ್ಲಿ ನಾವು ಲಾಭಕ್ಕೆ ತಲುಪಿದ್ದೇವೆ. ಸಣ್ಣ ಮೊತ್ತವಾದರೂ ಲಾಭಾಂಶಕ್ಕೆ ಬಂದಿದ್ದೇವೆ. ಅದು ನಮಗೆ ಭಾಳ ಹರ್ಷದ ವಿಷಯ. ಮತ್ತು ಇನ್ನೂ ನಮಗೆ ಮುಖ್ಯ ಗುರಿಯಾಗಿ ಇರೋದು ಒಂದು ಗೊಬ್ಬರ ಗೋದಾಮು ಕಟ್ಟಿ ಗೊಬ್ಬರ ಸರಬರಾಜು ಸದಸ್ಯರಿಗೆ ನಡೆಸುವಂಥ ಕಾರ್ಯಕ್ರಮ. ಅದು ಈ ವರ್ಷ ಸಾಧ್ಯವಾಗಬಹುದು ಅಂತ ಯೋಚನೆ ಮಾಡಿದ್ದೇವೆ. ಹಾಗೆ ಬೇರೆ ರೈತರ ಅವಶ್ಯಕತೆಗೆ ಇರುವಂಥ ಸಾಮಗ್ರಿಗಳ ಮಾರಾಟ, ಅದನ್ನು ತಗೊಳ್ತೇವೆ. ಮತ್ತು ಬ್ಯಾಂಕಿಂಗ್ ವ್ಯವಹಾರ ಪೂರ್ಣವಾಗಿ ಈ ವರ್ಷದಿಂದ ಮಾಡುವಂಥ ನಿರೀಕ್ಷೆ ಇದೆ. ಮಹಾಸಭೆಯಲ್ಲಿ ಗೋದಾಮು ನಿರ್ಮಾಣ ಹಾಗೂ ನಮ್ಮ ಈ ವರ್ಷದ ಬಜೆಟ್ ಅಂಗೀಕಾರಕ್ಕೆ ಪ್ರಸ್ತಾಪ ಸಲ್ಲಿಸಿದಾಗ ಎಲ್ಲ ಸದಸ್ಯರು ಒಕ್ಕೊರಲಿನಿಂದ ಯುನಾನಿಮಸ್ ಆಗಿ ಅದಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಇನ್ನು ಮುಂದಿನ ಚಟುವಟಿಕೆ ನಡೆಸಲು ನಮಗೆ ಬಹಳ ಉತ್ತೇಜನ ಕೊಟ್ಟಿದ್ದಾರೆ. ನಿರ್ದೇಶಕ ಪೆಮ್ಮಣಮಾಡ ಬಿ ರಮೇಶ್ ಮಾತನಾಡಿ, ಗ್ರಾಮೀಣ ರೈತರ ಸಬಲೀಕರಣಕ್ಕಾಗಿ ಸ್ಥಾಪನೆಯಾದ ಈ ಸಂಘವು ಇಂದು ಭದ್ರವಾಗಿ ಬೇರೂರಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೆ ಬಾಡಗ ಗ್ರಾಮದ ಅಲ್ಲಿ ಹೊಸದಾಗಿ ನಾವೊಂದು ಸಹಕಾರ ಸಂಘವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ 23ರಲ್ಲಿ, ಅದಕ್ಕಿಂತ ಮೊದಲೇ ಒಂದು 20ರಲ್ಲೇ ನಾವೊಂದು ನಮ್ಮ ಊರಲ್ಲಿ ಒಂದು ಮೀಟಿಂಗ್ ಎಲ್ಲ ಮಾಡ್ಕೊಂಡು ನಾವು ಹೋರಾಟ ಮಾಡಿದ್ವಿ. ನಮಗೆ ಸಕ್ಸಸ್ ಆಗಿದ್ದು 23ನೇ ವರ್ಷದಲ್ಲಿ. ನಮ್ಮ ಕೆ ಬಾಡಗದಲ್ಲಿ ಹೊಸದಾಗಿ ಇದು ಸಹಕಾರ ಸಂಘ ಸ್ಥಾಪನೆಗೆ ಒಂದು ನೋಂದಣಿ ಆಯಿತು 23ರಲ್ಲಿ. 23 ಆಯಿತು, 24 ಆಯಿತು, 25 3 ವರ್ಷ ಮುಗಿದಿದೆ. ಇದು 26ನೇ ವರ್ಷದ 4ನೇ ಮಹಾಸಭೆ ಇದು. ಇದಕ್ಕೆ ನಾವು ಒಂದು ತೀರ್ಮಾನ ಮಾಡಿಕೊಂಡಾಗೆ ನಮ್ಮ ಅಧ್ಯಕ್ಷರ ಅನುಮತಿ ಮೇರೆಗೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡಬೇಕು ಅಂತ ನಾವು ಮಾಡಿದ್ವಿ. ಹಾಗಾಗಿ ನಾವು ಪ್ರತಿಯೊಂದು ಅಡಚಣೆ ಇಲ್ಲದೆ, ಸುಮಾರು ಅಡಚಣೆಗಳು ಬಂದಿದೆ ನಮ್ಮ ಜಾಗಕ್ಕಾಗಿ. ಜಾಗದಲ್ಲೂ ಅಷ್ಟೇ
ಸುಮಾರು ತೊಂದರೆ ಆಯಿತು. ಆದರೆ ಅದೆಲ್ಲವನ್ನು ನಮ್ಮ ಊರಿನ ಜನರು ಮತ್ತು ನಮ್ಮ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದಿಂದ ಚೆನ್ನಾಗಿ ಅದನ್ನು ನಿಭಾಯಿಸಿ ಇವತ್ತು ಹೊಸ ಕಟ್ಟಡದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ, ಭದ್ರತಾ ಠೇವಣಿ, ಕಾಯಂ ನಿವಾಸಿ ಮತ್ತು ಇದು ಪ್ರತಿಯೊಂದು ನಾವು ಮಾಡಿ ಅಷ್ಟು ಚೆನ್ನಾಗಿ ವ್ಯವಸ್ಥೆ, ಒಂದು ನೀರಿನ ವ್ಯವಸ್ಥೆ ಪ್ರತಿಯೊಂದು ಆಗಿದೆ ನಮಗೆ. ಈಗ ನಮಗೆ ಬೇಕಾಗಿರೋದು ನಮ್ಮ ರೈತರಿಗೆ ಮೂಲಭೂತ ಹಕ್ಕು ಅಂತ ಹೇಳಿದ್ರೆ ಒಂದು ಗೋಡೌನು. ನಮ್ಮ ರೈತರಿಗೆ ಅನ್ನ ಅಂತ ಹೇಳಿದ್ರೆ ಈಗ ಗೋಡೌನ್ ಬೇಕು. ಆ ಗೋಡೌನಿಗೆ ರಸಗೊಬ್ಬರ ಇಡಲಿಕ್ಕೆ ಗೋಡೌನು, ಅದಕ್ಕಿರೋ ಒಂದು ಅನುದಾನ ಕೊರತೆ ಇದೆ. ಆ ಕೊರತೆಯನ್ನು ನಮ್ಮ ಊರಿನಲ್ಲಿ ಇವತ್ತಿನ ಮಹಾಸಭೆಯಲ್ಲಿ ಮಂಡಿಸಿದಾಗ ಪ್ರತಿಯೊಬ್ಬರು ತಮ್ಮ ಕೈಲಾದಂಥ ಸಹಾಯಧನವನ್ನು ಕೊಡ್ತೀವಿ ಅಂತೇಳಿ ಒಕ್ಕೋರಲಿಂದ ಒಪ್ಕೊಂಡಿದ್ದಾರೆ. ಹಾಗಾಗಿ ನಾವು ಈ ಸಲದ ಬಡ್ಜೆಟ್ನಲ್ಲಿ ನಮ್ಮ ಜಾಗ ತುಂಬ ಇದೆ, 90 ಅಡಿ ಉದ್ದ ಇದೆ. ಅದರಲ್ಲಿ ನಮ್ಮ ಅಧ್ಯಕ್ಷರ ಅನುಮತಿ ಮೇರೆಗೆ 45 ಅಡಿ ಉದ್ದ, 45 ಅಡಿ ಅಗಲ, 21 ಅಡಿ ಎತ್ತರದಲ್ಲಿ ಒಂದು ಗೋಡೌನ್ ನಿರ್ಮಾಣ ಮಾಡಲಿಕ್ಕೆ ಅಂದಾಜು ವೆಚ್ಚ ಒಂದು 30 ಲಕ್ಷ ಬರ್ತದೆ. ಆದರೆ ನಾವು ನಮ್ಮ ಸರ್ಕಾರದ ಆದೇಶ ಬೇಕಾಗಿ AR ಹತ್ರ ಕಳಿಸ್ಲಿಕ್ಕೆ 24 ಲಕ್ಷದ ಒಂದು ಸಣ್ಣದಾಗಿ ಒಂದು ಇದನ್ನು ಹಾಕ್ಕೊಂಡಿದ್ದೀವಿ. ಅಂಥದ್ದು ಇದನ್ನು ಅಂದಾಜು ಪಟ್ಟಿಯನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾವೆಲ್ಲ ರೆಡಿ ಮಾಡಿಕೊಂಡು ಈ 24 ಲಕ್ಷಕ್ಕೆ ಯಾವ ಥರ ಅನುದಾನ ಬರ್ತದೆ ಅಂತೇಳಿ ಈಗ ನಮ್ಮ MP ಅವರು ಇವತ್ತು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಅನ್ಎಕ್ಸ್ಪೆಕ್ಟಾಗಿ ಇವತ್ತು ನಾವು ಅವರು ಖಾಸಗಿ ಕಾರ್ಯಕ್ರಮವಾದರೂ ಅವ್ರನ್ನ ನಾವು ಇವತ್ತು ಕರೆದು ಇದನ್ನು ಒಂದು ಉದ್ಘಾಟನೆ ಮಾಡಿ ನಮ್ಮ ಒಂದು ಮನವಿ ಪತ್ರವನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಅವರು ದೊಡ್ಡ ಮನಸ್ಸು ಮಾಡಿ ಮೊದಲು 10 ಲಕ್ಷ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು 25 ಲಕ್ಷ ಕೊಟ್ಟರೆ ಅವರು ಮೇಯ್ನು ನಮ್ಮ ಕನಸಿನ ಕೂಸು ಯಾವುದು, ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾಜಿಯವರು ಸಹಕಾರ ಮಂತ್ರಿಗಳು, ಅವರ ಕನಸಿನ ಕೂಸು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಹಕಾರ ಸಂಘ ಸ್ಥಾಪನೆ ಮಾಡಬೇಕು ಅಂತೇಳಿ. ಅದೇ ಪ್ರಕಾರ ನಮಗೆ ಅನುಮತಿ ಸಿಕ್ಕಿರೋದು. ನಮ್ಮ ಸಪ್ರೇಟ್ ಕೆ ಬಾಡಗ ಗ್ರಾಮ ಪಂಚಾಯಿತಿಗೆ ಹೊಸದಾಗಿ ಒಂದು ಸಹಕಾರ ಸಂಘ ಸ್ಥಾಪನೆಗೆ ನಾವು ಅನುಮತಿ ಪಡ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ MP ಅವರು ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಅವರಿಗೆ ಮನವಿ ಅವರ ಮುಖಾಂತರ ಸಲ್ಲಿಸಿ ನಮಗೊಂದು ದೊಡ್ಡ ಒಂದು ಅನುದಾನವನ್ನು ಕೊಡಬೇಕಂತೇಳಿ ನಾನು ಈ ಮಹಾಸಭೆ ಮೂಲಕ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸಂಘವು ಕಳೆದ 4 ವರ್ಷಗಳಿಂದ ಉತ್ತಮ ರೀತಿಯಲ್ಲಿ ನಡೆಯುತ್ತಿದೆ. ರೈತರಿಗೆ ಸಕಾಲದಲ್ಲಿ ಸವಲತ್ತುಗಳನ್ನು ನೀಡುವುದು ಸಂಘದ ಆಶಯ ಎಂದು ಉಪಾಧ್ಯಕ್ಷ ಬೊಳ್ಳೇರ ಜಿ ಸುಬ್ಬಯ್ಯ ಅಭಿಪ್ರಾಯ ಹಂಚಿಕೊಂಡರು. ನಮಸ್ಕಾರ, ನಾನು ಬೊಳ್ಳೇರ ರಾಜ ಸುಬ್ಬಯ್ಯ ಅಂತ. ಈ ಸಂಘದಲ್ಲಿ ನಾನೀಗ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ. ನಾವು ಮೊದಲು ಇದನ್ನು ಸ್ಥಾಪನೆ ಮಾಡುವಾಗ ನಮ್ಮ ಅಧ್ಯಕ್ಷರಾದ ರಾಜ ತಿಮ್ಮಯ್ಯನವರು ನಮಗೆ ಒಂದು ಸೂಚನೆ ಕೊಟ್ಟರು. ಇದೇನು ಮಾಡಬೇಕಾದ್ರೆ ಒಂದು ಸೂರಿನಡಿ ಎಲ್ಲ ಫುಲ್ ಪ್ಲೆಡ್ಜಾಗಿ ಮಾಡಬೇಕು ಅಂತ ಹೇಳಿ, ಅದೇ ವ್ಯವಸ್ಥೆನ ನಾವು ಮುಂದುವರಿಸ್ಕೊಂಡು ಈ ಲೆವೆಲಿಗೆ ಬಂದಿದ್ದೇವೆ. ಹಾಗೆಯೇ ನಮ್ಮಲ್ಲಿ ಪೋಸ್ಟಿಗೆ ಭಾರಿ ತೊಂದರೆ ಇತ್ತು. ಅದು ನಾವು ಕುಟ್ಟಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ನಮ್ಮ ಬಾಡಗ ವಿಲೇಜದ ಪೋಸ್ಟ್ ಆಫೀಸನ್ನು ಇಲ್ಲೇ ತಂದು ನಮ್ಮ ಕಾಂಪೌಂಡಲ್ಲೇ ಸುಸಜ್ಜಿತ ಒಂದು ಕಟ್ಟಡ ನಿರ್ಮಿಸಿ ಅದನ್ನು ನಡೆಸಲಿಕ್ಕೆ ಓಪನಿಂಗ್ ಸೆರೆಮನಿ ಇವತ್ತು ಯದುವೀರ್ ಅವರು ಇವತ್ತು ಓಪನಿಂಗ್ ಮಾಡ್ತಾರೆ. ಅದರ ಉಪಯೋಗವೂ ನಮ್ಮ ಊರಿನ ಜನರಿಗೆ ಸಿಗುವಂತಾಗಲಿ ಅಂತ ಹೇಳಿ ಅದು ಮಾಡಿದ್ದೇವೆ. ಹಾಗೆಯೇ ನಮ್ಮ ಈ ಸಂಘದ ಚಾವಣಿಯಲ್ಲಿ ಮೇಲುಗಡೆ ಒಂದು ಕಮ್ಯುನಿಟಿ ಹಾಲ್ ಅಂತೇಳಿ, ನಮ್ಮ ಊರಿನಲ್ಲಿ ಯಾವುದಾದ್ರೂ ಮೀಟಿಂಗ್ ಸಭೆಗಳು ನಡಿಬೇಕಾದ್ರೆ ಇರಲಿಲ್ಲ, ಏನೋ ಶಾಲೆಗೆ ಹೋಗಬೇಕಾಗಿತ್ತು. ಅದರ ಬದಲು ನಮ್ಮ ಕಟ್ಟಡದ ಮೇಲ್ಭಾಗದಲ್ಲೇ ಒಂದು ಸುಸಜ್ಜಿತ ಹಾಲನ್ನು ನಿರ್ಮಿಸಿ ಒಂದು ಕಮ್ಯುನಿಟಿ ಹಾಲ್ ಮಾಡಲು ಈಗ ಜನರು ಮುಂದೆ ಬಂದಿದ್ದಾರೆ. ಅದಿನ್ನು ಬರೋ ವರ್ಷದ ಒಳಗೆ ಅದು ನಡೀತದೆ. ಹಾಗೆಯೇ ಪ್ರತಿಯೊಂದು ಕೆಲಸಕ್ಕೂ ನಮ್ಮ ಊರಿನ ಜನರ ಸಹಕಾರ ಇದ್ದೇ ಇದೆ. ಯಾವುದರಲ್ಲೂ ನಾವು ಯಾವುದು ಅಂದಾಜು ಬಡ್ಜೆಟ್ ಮಾಡಿಕೊಂಡು ಕೈ ಹಾಕಿದ್ವಿ ಅದೆಲ್ಲ ಸಕ್ಸಸ್ ಆಗಿದೆ. ಆದ್ದರಿಂದ ನಮ್ಮ ಊರಿನ ಜನರಿಗೆ ತುಂಬ ಧನ್ಯವಾದವನ್ನು ಅರ್ಪಿಸ್ತೇನೆ. ಸಂಘದ ಸ್ಥಾಪನೆಗೆ ಶ್ರಮಿಸಿದ ಬೊಳ್ಳೇರ ಟಿ ನರುಣ್ ಚೆಂಗಪ್ಪ, ಕಳಿಚೆಂಡ ಎಸ್ ಧನಂಜಯ, ಗುಡಿಯಂಗಡ ಎನ್ ರಾಜ, ಕಳಿಚೆಂಡ ಟಿ ಪೂವಯ್ಯ, ಮುಕ್ಕಾಟಿರ ಬಿ ಬಿದ್ದಪ್ಪ, ಬಾಚರಣಿಯಂಡ ಎಂ ಅಯ್ಯಪ್ಪ, ಪೆಮ್ಮಣಮಾಡ ಎನ್ ನವೀನ್ ಅವರ ಸೇವೆಯನ್ನು ಮಹಾಸಭೆಯು ಶ್ಲಾಘಿಸಿತು. ಅಲ್ಲದೆ ಸಂಘದ ಬೆಳವಣಿಗೆಗೆ ಶ್ರಮಿಸಿದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ CV ನಾರಾಯಣ್ ಅವರನ್ನು ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸಭೆಯಲ್ಲಿ ಉಪಾಧ್ಯಕ್ಷ ಬೊಳ್ಳೇರ ಜಿ ಸುಬ್ಬಯ್ಯ, ನಿರ್ದೇಶಕರುಗಳಾದ ಅಳಮೇಂಗಡ ಎ ಮೋಟಯ್ಯ, ಬೊಳ್ಳೇರ ಕೆ ಅಪ್ಪಯ್ಯ, ದೇಯಂಡ ಟಿ ಜಯರಾಮ್, KS ಲೀಲಾವತಿ, CG ನರೇಂದ್ರ, MD ಸಂಧ್ಯಾ, ಮೇಘನಾ ಚಂದ್ರಶೇಖರ್, ಗುಡಿಯಂಗಡ ಮೀನಾಕ್ಷಿ ರಾಜ, ಕಳಿಚೆಂಡ P ಪ್ರಭಾಕುಮಾರಿ, CEO ಶ್ರೇಯಸ್ ದೇವಯ್ಯ, ಸಿಬ್ಬಂದಿ AA ನೀಲಮ್ಮ ಸೇರಿದಂತೆ ಸಂಘದ ಸದಸ್ಯರು ಉಪಸ್ಥಿತರಿದ್ದರು.
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.